ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಮನೇಲಿ ತುಂಬ ತರಕಾರಿ ಇದ್ದಾಗ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳುವಾಗ ಅವರಿಗೆ ತರಕಾರಿ ತಿನ್ನಿಸೋದಕ್ಕೆ ಒಂದು ತುಂಬಾ ಸಿಂಪಲ್ ಆಗಿರೋಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಈಗ ಆಲ್ರೆಡಿ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋಂತಹ ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ. ಆ ದೋಸೆ ಹಿಟ್ಟಿಗೆ ನೋಡಿ ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಮತ್ತು ಸಣ್ಣ ಕಟ್ ಮಾಡಿರೋಂತಹ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ತುರಿದಿರೋ ಅಂತಹ ಕ್ಯಾರೆಟ್ ತುರಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ತುರಿದಿರೋ ಅಂತಹ ನವಿಲುಕೋಸು ಸೇರಿಸ್ತಾ ಇದ್ದೀನಿ. ನವಿಲುಕೋಸು ಜೊತೆಗೇನೆ ನೋಡಿ ತುಂಬ ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಒಂದು ಸಣ್ಣ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ಈ ನವಿಲುಕೋಸು ಕ್ಯಾರೆಟು ಇದೆಲ್ಲನೂ ಒಂದೊಂದು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆಯೇ ತುರಿದಿರೋ ಅಂತಹ ಒಂದು ಬೀಟ್ರೂಟ್ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಹ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಹಿಟ್ಟಿಗೆ ಆಗಲೇ ಉಪ್ಪು ಮತ್ತು ಸೋಡಾ ಎರಡನ್ನೂ ಸೇರಿಸಿದ್ದೆ. ಈಗ ಹಾಕಿರೋಂಥ ಎಲ್ಲ ತರಕಾರಿಗಳನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟೇ ತರಕಾರಿ ಅಂತಲ್ಲ, ಮೂಲಂಗಿ ಇದ್ದರೆ ಮೂಲಂಗಿ ಹಾಕ್ಬೋದು, ಅಥವಾ ಬೇರೆ ಇನ್ನು ಯಾವುದೇ ತರಕಾರಿ ಇದ್ದರೆ ತುರಿದು ಹಾಕುವಂಥದ್ದಾದರೆ ತುರಿದು ಹಾಕ್ಬೋದು, ಇಲ್ಲಾಂದರೆ ಸಣ್ಣ ಕಟ್ ಮಾಡಿ ಹಾಕ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ದಿಢೀರಾಗಿ ಮಾಡಬಹುದಾಗಿರುವಂತಹ ಕಲರ್ಫುಲ್ ದೋಸೆನ ಇವಾಗ ಮಾಡ್ಕೊಳ್ಳೋಣ. ಈ ಥರ ನಾವು ದೋಸೆ ಮಾಡ್ಕೊಳ್ದಾಗ ಅದಕ್ಕೆ ಚಟ್ನಿ ಪಲ್ಯ ಏನು ಮಾಡಿಲ್ಲ ಅಂದರೂ ನಡೆಯುತ್ತೆ. ಮೇನ್ಲಿ ಇಂಟೆನ್ಷನ್ ಮಕ್ಕಳಿಗಾಗಿರೋದ್ರಿಂದ ಅಲ್ಲಿ ಹಸಿಮೆಣಸಿನ್ಕಾಯಿ ಖಾರದ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಾಂದರೆ ನೀವು ಸ್ವಲ್ಪ ಖಾರಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ಬೋದು. ಸೂಪರ್ ಆಗಿರೋಂತಹ ಕಲರ್ಫುಲ್ ವೆಜಿಟೇಬಲ್ ದೋಸೆ ಈಗ ರೆಡಿಯಾಗಿದೆ. ತರಕಾರಿ ತಿನ್ನಲ್ಲ ಅಂತ ಹೇಳೋವಂತಹ ಮಕ್ಕಳಿಗೆ ನೀವು ಆರಾಮಾಗಿ ಈ ಮೂಲಕವಾಗಿ ನೀವು ತರಕಾರಿ ಕೂಡ ತಿನ್ನಿಸ್ಬೋದು.